ನವೆಂಬರ್ 30ನೇ ತಾರೀಕು ಈ ಕುರ್ಚಿ ಕಿತ್ತಾಟಕ್ಕೆ ಒಂದು ಕ್ಲೈಮ್ಯಾಕ್ಸ್ ಸಿಗಬಹುದಾ ಅಂತ. ಹಾಗಾದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಕಂಟಿನ್ಯೂ ಆಗ್ತಾರಾ? ಡಿಕೆ ಅವರಿಗೆ ಅಧಿಕಾರ ಸಿಗುತ್ತಾ? ಈ ಪ್ರಶ್ನೆಗಳು ಎಲ್ಲ ಪ್ರಶ್ನೆಗೂ ಒಂದು ಉತ್ತರ ಅಂತ ಬಂದಾಗ, ಅಂತ್ಯ ಅಂತ ಬಂದಾಗ 30ನೇ ತಾರೀಕು ಸಿಗುತ್ತಾ? ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ಯಾ ಅಂತ. ಇವತ್ತು ರಾಹುಲ್ ಗಾಂಧಿ ಮತ್ತೆ ಖರ್ಗೆ, ಸೋನಿಯಾ, ಪ್ರಿಯಾಂಕಾ ಇವರೆಲ್ಲರೂ ಕೂಡ ಸಭೆ ಸೇರ್ತಾ ಇದ್ದಾರೆ. ದೆಹಲಿಯ ಸೋನಿಯಾ ಅವರ ನಿವಾಸದಲ್ಲಿ ಮಹತ್ವದ ಮಾತುಕತೆ ಇದೆ. ರಾಜ್ಯದ ಪ್ರಸಕ್ತ ಮಾಹಿತಿಗಳನ್ನು ಆಧರಿಸಿ ಒಂದು ನಿರ್ಧಾರ ತೆಗೆದುಕೊಳ್ತಾರಂತೆ. ಅದರಂತೆ 29ನೇ ತಾರೀಕು ಸಿಎಂ ಹಾಗೂ ಡಿಸಿಎಂಗೂ ಕೂಡ ಬುಲಾವ್ ನೀಡುವಂತ ಸಾಧ್ಯತೆ ಇದೆ. ಅವ್ರಿಗೂ ಕರೆ ಬರುತ್ತೆ. ಇಬ್ಬರನ್ನು ದೆಹಲಿಗೆ ಕರೆಸಿಕೊಂಡು ಸಂಧಾನ ಮಾತುಕತೆ ಸಾಧ್ಯತೆ ಇದೆ. ಇಬ್ಬರನ್ನು ಮನವೊಲಿಸಿ ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡುವಂತ ಸಾಧ್ಯತೆ. ಹಾಗಾದ್ರೆ ಇವತ್ತು ನಡೆಯುವಂತ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ? ಈಗಾಗಲೇ ನೋಡಿ, ಪ್ರಿಯಾಂಕಾ ಖರ್ಗೆ ಅವರೇನಿದ್ದಾರೆ ಅವ್ರ ಮೂಲಕ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಕಾರಣ, ರಾಜ್ಯದಲ್ಲಿ ಏನ್ ಬೆಳವಣಿಗೆಗಳಾಗ್ತಾ ಇದೆ, ಈ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರೆದ್ರೆ ಏನೆಲ್ಲ ಪರಿಣಾಮಗಳಾಗುತ್ತೆ, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಟ್ರೆ ಏನ್ ಪರಿಣಾಮಗಳು ಬೀರುತ್ತೆ, ಮತ್ತೆ ಸಿದ್ದರಾಮಯ್ಯನವ್ರನ್ನ ಸಿಎಂ ಕುರ್ಚಿಯಿಂದ ಸ್ಥಾನದಿಂದ ಕೆಳಗಿಳಿಸಿದ್ರೆ ರಾಜ್ಯದಲ್ಲಿ ಏನ್ ಪರಿಣಾಮ ಬೀರಬಹುದು, ಇದೆಲ್ಲದ್ರ ಬಗ್ಗೆನೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ರಾಹುಲ್ ಗಾಂಧಿ ಅವರು ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರಂತೆ. ಜೊತೆಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಬಲ, ಬೆಂಬಲ ಅದೆಲ್ಲದ್ರ ಬಗ್ಗೆನೂ ಕೂಡ ಗೊತ್ತಿರೋದೆ ರಾಹುಲ್ ಗಾಂಧಿ ಅವರಿಗೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗಲೇಬೇಕಂತ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಈ ಕುರ್ಚಿ ಕಿತ್ತಾಟ ಏನಿದೆ ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ಅವ್ರಿಗೆ ಪದೇ ಪದೇ ಟೀಕೆ ಮಾಡೋದಕ್ಕಾಗ್ಲಿ, ಸರ್ಕಾರ ಪತನ ಆಗುತ್ತೆ ಅಂತ ವ್ಯಂಗ್ಯ ಮಾಡೋದಕ್ಕಾಗ್ಲಿ, ಇದೆಲ್ಲದಕ್ಕೂ ಒಂದು ರೀತಿಯ ಅಸ್ತ್ರ ಕೊಟ್ಟಂತಾಗ್ಬಿಟ್ಟಿದೆ. ಹಾಗಾಗಿ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡಬೇಕಲ್ಲ. ವಿಪಕ್ಷದವರೇ ಕೇಳ್ತಿದ್ದಾರೆ, ಹೈಕಮಾಂಡೇ ಹೇಳ್ಬಿಡ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿ, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿ ಬಿಟ್ಕೊಡ್ಬೇಕಾಗಿ ಬರುತ್ತೆ ಅಂತ ಆದರೂ ಹೇಳಿ, ಏನು ಹೇಳ್ತಿಲ್ವಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇದೆಲ್ಲ ಮೌನ ಮುರಿಯುವಂಥ ಪರಿಸ್ಥಿತಿ ಈಗ ಅನಿವಾರ್ಯ ಆಗ್ಬಿಟ್ಟಿದೆ. ಹಾಗಾಗಿ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಇವತ್ತು ಒಂದು ಮೀಟಿಂಗ್ ಮಾಡ್ತಾರಂತೆ. ಆ ಮೀಟಿಂಗ್ನಲ್ಲಿ ಅಂತಿಮವಾಗಿ ಅವ್ರು ಏನು ಚರ್ಚೆ ಮಾಡಿರ್ತಾರೋ ಅದನ್ನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿ ಮನವೊಲಿಸ್ಬೇಕಲ್ಲ, ಅವರನ್ನು ಕೂಡ ತದನಂತರದಲ್ಲಿ ಕರೆಸ್ತಾರಂತೆ. 29ನೇ ತಾರೀಕು ಸಿಎಂ ಮತ್ತು ಡಿ ಸಿ ಎಂ ಇಬ್ಬರಿಗೂ ಕೂಡ ಬುಲಾವ್ ಬರುವಂಥ ಸಾಧ್ಯತೆ ಇದೆ. ಒಂದು ಕರೆ ಬರುತ್ತೆ, ಬನ್ನಿ ಮಾತನಾಡೋಣ ಅಂತ. ಅದಕ್ಕೆ ಅಂತಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ನೋಡಿದ್ರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ನೋಡಿದ್ರು, ಅದ್ಯಾವುದೂ ಆಗಲಿಲ್ಲ. ಕೊನೆಗೆ ನಿನ್ನೆ ಡಿ ಕೆ ಶಿವಕುಮಾರ್ ಮತ್ತು ಖರ್ಗೆ ಅವರು ಒಂದೇ ಕಾರ್ನಲ್ಲಿ ಹೋಗಿದ್ದಾರೆ. ಅಲ್ಲಿ ಏನು ಚರ್ಚೆ ಆಯಿತೋ ಗೊತ್ತಿಲ್ಲ, ಬಹಿರಂಗ ಆಗಿಲ್ಲ ಅದು. ಹಾಗಾಗಿ ನೋಡೋಣ ಈ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ. ತದನಂತರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಕರೆಸಿದ್ರೆ